ಸುಕ್ಷೇತ್ರ ಹುಲಿಜಂತಿ ಗ್ರಾಮದೊಳಗೆ ಯಾವ ನಮ್ಮ ಮಾಳಿ ವಸ್ತಿ ಮ್ಯಾಲ ಏನ್ ಮಾಡ್ಯಾರಿಪ್ಪ? ಹೊನ್ನೂರು ಸಿದ್ಧ ಬಂದ ಬಳಕೆ 2 ಮ್ಯಾಳ ಕರ್ಸ್ಯಾರ. ಚಂತನ ಮಹಾಪ್ರಸಾದ ಊಟ ಮಂದಿದೆಲ್ಲ ಸತ್ಕಾರ್ಯ ಚಂಜಿ ಮಾಡಿದ್ರು ಯಾನ್ರೇ ಜರ ಸಿದ್ಧರ ಚರಿತ್ರೆ ಕೇಳೋ ಸಲುವಾಗಿ ಕರ್ಸ್ಯಾರ. ಹೌದು ಹೌದು ಹೌದು. ಆದ ಕಾರಣ 2 ಮ್ಯಾಳ ಇಲ್ಲಿ ಬಂದಾವ. ಬಂದ ಕೇಂದ್ರ ಚರ್ಚಾ ರೂಪದಾಗ ನಡಿಲಿ ಅಂತ ಹೇಳಿಕೆಂದ ಅಗಳ ಹಿರಿಯರು ಹೇಳಿದ್ರು. ಹೌದು ಹೌದು. ಅವ್ರು ಏನತ್ತಾರ ಮಾರಾಯ ಬಿತ್ಕೋತ್ ಹೋಲಿ ನಾವ್ ಹಿಂದೆ ಬಳಸಾಲ ಕುಡಿಸ್ತೇವೆ, ನಾವು ಹಿಂದೆ ಬಳಸಾಲ ಕುಡಿಸ್ತೇವತ್ತಾರ. ಹೌದು. ಮತ್ತೇನತ್ತನವ ಎಲ್ಲಿ ತುಸು ಬಿಡ್ಲಾರ್ದೆ ಹರಗ್ತೇವತ್ತ ಎಲ್ಲಿ ಮೂಲಿ ಸಂಧಿ ಎಲ್ಲಿ ಬಿಡ್ಲಾರತ್ತ. ಅದಕ್ಕೆ ಇನ್ನಾಗಿ ಹಾಡಿದ್ರಿ ನೀವೆಲ್ಲ ಮಾರ್ಗ ಹಾಡ್ತಾರೆ, ಹಿರಿಯರ್ ಜಗತ್ನಾಗ ಹಾಡ್ತಾರೆ. ಹೌದು ಹೌದು. ಹುಲಿಜಂತಿ ಅವ್ರು ಯಾರು ಸಿಟ್ಟಿಗೆ ಬರಬೇಡ್ರಿ, ಹೊಳ್ಳಿ ನನಗೆ ಬಂದು ಹತ್ತಿರಿ. ಹಾ ಅದಕ್ಕೆ ಹೇಳ್ತಾ ಕೇಳ್ಬಾರ್ದು ಕೇಳ್ದು ಯಾನ್ ಹೇಳ್ಬೇಡ, ನಾನು ಸುದ್ದ ಗಾದಲ್ಲಿ ಹಿಡಿಬೇಡ್ದು, ಗದ್ದಲ್ ಹಿಡ್ಕೊಂಡು ಕುಂಡ್ರಿ ಬೇಡ್ದೆ ಅವಾರ. ಮನುಷ್ಯ ಬಂದಂಗ ಲತ್ತಿ ತಿನ್ಸಿ ನಮ್ಗೆ. ಹಾ ಪರಾರಿಲ್ದ ಹೋಗಿ. ಅದಕ್ಕೆ ನಾವು ಭಿತ್ತರಿ ಅಂದ್ರಪ್ಪ ಅಂದ್ರೆ ನಾವು ಭಿತ್ತೇವಿ. ಸದ್ದ ಮಾಳಿಂಗರಾಯ ಶಿವನ ಸೇವಾ ಮಾಡ್ತಿದ್ದ, ಪರಮಾತ್ಮನ ಸೇವಾ ಮಾಡ್ತಿದ್ದ ಬೀರದೇವ್ರದು. ಹೌದು. ತಪಸ್ಸಿದಾಗಿದ್ದ ಸೇವಾ ಮಾಡ್ತಿದ್ದ, ಸಾಣಿ ಬೇರಾಗಿ ಸವದಿದ್ದ, ಸಿರಗಂಧ ಕೊಟ್ಟಾಗಿ ನೆವದಿದ್ದ, ನಾನಾ ತರ ಭಕ್ತಿ ಮಾಳಿಂಗರಾಯ ಮಾಡ್ತಿದ್ದ ಹೊನ್ನೂರು ಸಿದ್ಧಗ. ಹೌದು. ಅಟ್ಟ ಮಾಡೋರ್ದ ಒಳಗ ಬಾಯಿಗಳಿಗೆ ಪುರಿಜರೇವ ಅಡ್ಡ ಸೇವಾ ಮಾಡೋದು ಮುಂದೆ ಸಿರಿಯಾಣ ಸಿದ್ಧನ ಸೇವಾ. ಹೌದು. ಒಂದು ದಿನ ಸೇವಾ ಆಗಂಗಿಲ್ಲ, ಎದರ ಕಾಲಾಗ ಆಗಂಗಿಲ್ಲ, ಯಾಕೆ ಮಾಡಂಗಿಲ್ಲ, ಒಂದಿನ ಅವನ ಸೇವಾ ಯಾಕೆ ಆಗಂಗಿಲ್ಲ. ಹೌದು. ಕಂದಲ್ಗೆ ಅವ್ರು ತಳದವ್ರು ಇದ್ರಿ, ಹುಲ್ಜಂತಿ ಅವ್ರು ಯಾರು ಹೇಳ್ಬೇಡ್ರಿ. ಮತ್ತೆ ಗಪ್ ಕುಂಡ್ರಿ, ನೀವು ಗಪ್ ಕೂತು ಕೇಳ್ರಿ. ಹಾ ಅವ ಯಾರು ಶಿವ ಆಗಳೇ ಅವ ಹತ್ತಿದ, ನಾ ಹೊನ್ನೂರು ಸಿದ್ದಿದ್ದನ ಹತ್ತಿದ ನನಗವ ಅಲ್ರ ಡಾಂಬರಿ ರೋಡ್ ಮೇಲೆ. ಅಂದೇ ಸುರೇ ಮಾಡಿದಲ್ಲಿ ನಾ ಅಂದ ನೀನೇ ಹೆಚ್ಚಂದ ಅವನಿಗೆ. ಹೌದು. ಹೊನ್ನೂರು ಸಿದ್ಧ ಹೆಚ್ಚ ಮಾನ್ ಸಿದ್ಧ ಹೆಚ್ಚಂದ, ನೀನೇ ಸಿದ್ಧ ಹೆಚ್ಚಿನ ಒಂದಿದವನಿಗೆ. ಹೌದು ಹೌದು ಹೌದು. ಇಟ್ಟೆ ಅವನಿಗೆ ಪರವಾನಿಗೆ ಮಾಡಿದ್ದೇವೆ ಆಗಳತ್ತ. ಹಾ ಅವರೇ ಹೆಚ್ಚ ಸೇವಾ ಮಾಡೋದ್ರಾಗ ಸಿಡಿಯಾಣ ಸಿದ್ಧನ ಸೇವಾ ಮಾಡೋದ್ರಾಗ ಒಂದು ದಿನ ಬೀರ ದೇವರ ಸೇವಾ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ, ಎದರ ಸಲುವಾಗಿ ಆಗಂಗಿಲ್ಲ, ಯಾಕೆ ಆಗುದಿಲ್ಲ? ಇದು ಒಂದನೇ ಪ್ರಶ್ನೆ. ಒಂದು ಶಾಡ್ ಬಾಬಾನ ಗುಡ್ಡ. ಈ ಸದ್ದ ಗುಡ್ಡ ಒಳಗೆ ಹೆಸರು ಅದಾವ. ಯಾನ್ ಹೆಸರವಪ್ಪ ಅಂದ್ರ ಗಿರ್ಗಾಯಿ ಗುಡ್ಡ, ಊರ ಹೆಸರು ಬರ್ತದ ಗಿರ್ಗಾಯಿ ಗುಡ್ಡ ಗುಡ್ಡತಾರ. ಹಂಗ ಶಾಡ ಬಾಬಾನ ಗುಡ್ಡ ಅಂತಾರ. ಬಾಬಾ ಅಂದ್ರೆ ಯಾರಿಗೆ ತರ ಗುಡ್ಡ ಕಂಡದಲ್ಲ, ಮನುಷ್ಯಾಗತ್ತಾರ. ಮನುಷ್ಯಾಗತ್ತಾರ ಬಾಬಾ ಅಂತ ಹೇಳಿ. ಶಾಡ ಬಾಬಾ ಅಂದ್ರೆ ಯಾರವ? ಅವನು ಏಸು ಮಂದಿ ಅಣ್ಣತಂಬರು ತಳ ಒಂದು ಎಲ್ಲಿ ಅಲ್ಲಿ ಹೆಂಗ ಶಾಡ ಬಾಬಾ ಅಲ್ಲಿ ಬನ್ಬೇಕಾಗಿದ್ರ ಆ ಗುಡ್ಡಕ್ಕೆ ಅವನಿಗೆ ಮಾಲಕ್ ಮಾಡಕ ಏನ್ ಕಾರಣ ಬಿದ್ದಿತ್ತು, ಎಲ್ಲಿ ಅವ? ಇವ್ 2ನೇ ಪ್ರಶ್ನೆ. ಹಾಲು ಮತ್ತದನವ, ಸಿಟ್ಟಿಗೆ ಬರಬೇಡ್ರಿ. ಅದಕ್ಕೆ ಅಗಳ ಹೇಳ್ದವ, ಶಿವನ ಶಿವಸ್ಥಾನ ಮೊದಲೆಲ್ಲಿತ್ತು, ಮುಕ್ಕಣ್ಣ ಶಿವರನ ಹಂತಲಿತ್ತು, ಆಲಿಂಗ ಮಧ್ಯ ಸ್ವರ್ಗಕ್ಕೆ ನಡೀತು. ಶಿವನ ಗದ್ದಿಗೆ ಶಿವನ ಶಿವಸ್ಥಾನ ಮಾಳಪ್ಪಗ ಬತ್ತು ಬಂದದ. ನಮ್ಗೇನು ಸಿಟ್ಟಿಲ್ಲ, ಇಲ್ಲ ತಂದ್ರು ನಮಗೆ ಸಿಟ್ಟಿಲ್ಲ, ಇಲ್ಲ. ಕೈಲಾಸದಿಂದ ಅಮೋಘ ಸಿದ್ಧ ಭೂಲೋಕಿ ಬರಾಕ್ರ ಶಿವನ ಶಿವಸ್ಥಾನ ಗದ್ದಿಗೆ ಶಿವನಿಗೆ ತೋಣಿಕೆ, ಶಿವನ ಶಿವಸ್ಥಾನ ಕೈಲಾಸ ತಂದ ಅಮೋಘ ಸಿದ್ಧ ಮಾಯ ಮಕಣಾಪುರ ಶಿವನ ಶಿವಸ್ಥಾನ ಬಿಟ್ಟ ಗುರುವಿನ ತೋಣ ಮಮ್ಮ್ಯಾಟಿಗೆ ಗಿಡದಿಗೆ ಬಂದು ಮಮ್ಮ್ಯಾಟಕ್ಕೆ ಅಮೋಘ ಸಿದ್ಧ ಹಿಡ್ದತ್ತೆ ಶಿವ ಅಂತ ಹೇಳ್ತಾರ ನಮ್ಮಲ್ಲಿ ಹಿರಿಯರು. ನೀವು ಮಾಳಿಂಗರಾಯನ ಶಿವನ ಶಿವಸ್ಥಾನ ತಂದಾನ, ಪಲ್ಲಕ್ಕಿ ಮತ್ತು ಇದೆಲ್ಲ ತಂದಾನ. ಶಿವನ ಗದ್ದಿಗೆ ಶಿವಸ್ಥಾನ, ಶಿವನ ಗದ್ದಿಗೆ ಶಿವಸ್ಥಾನ ನಿಮ್ಮಲ್ಲಿ ಯಾವ ಜನಾಗ ಅದೀಗ ಆದಿ ಸದ್ಯಕ್ಕೆ. ನಮ್ಮಲ್ಲಿ ಹೆಂಗ ಮಕಣಾಪುರದಾಗ ಶಿವನ ಗದ್ದಿಗೆ ಶಿವಸ್ಥಾನ ಸ್ವಾಮಿನಿಗೆ ಸದ್ದಾನ, ಹಂಗ ನಿಮ್ಮ ಮಠದ ಒಳಗ ಶಿವನೇ ಗದ್ದಿಗೆ ತಗೊಂಡು ಹಿಡ್ದಂತ ಜಾಗ ಗುರುಮಠ ನಿಮ್ಮಲ್ಲಿ ಯಾವುದು ಹೇಳ್ತಾರ್ರಿಪ್ಪ. ನಾ ಏನ್ ತಂದಿಲ್ಲ, ನಮ್ಮ ಬೆಂಕಿ ಹಚ್ಚಿರಿ. ಮತ್ತೆ ನೀವು ತಂದಿರ್ಬೇಕು, ಇಲ್ಲ ಅನ್ಲ ಖರಿ ಜಾಗರೇ ಒಂದು ಎಲ್ಲಿ ಅದ. ಶಿವಸ್ಥಾನದ ಕೈಲಾಸದಾಗ ಯೋಚಿದ್ದು ಗದ್ದಿಗೆ, ಮಹಾದೇವನ ಶಿವಸ್ಥಾನ ಗದ್ದಿಗೆ ಶಿವ ಒಂದೇ ಇತ್ತ. ಏನ್ ಯಾರು ಬೇಡದವ್ರಿಗೆ ತಯಾರು ಮಾಡಿ ಮತ್ತೆ ಎಳಕ್ ಕೊಡ್ತಿದ್ದು. ಇದು ಬೇಕಾಗ್ಯದ ಮೇನ್. ಅದು ಹಾಡಕ್ರ ವಿಚಾರ ಮಾಡಿ ಹಾಡ್ಬೇಕು, ಸಂಗಟ ಯಾವ ಅನ್ನೋದು ತಿಳ್ಕೋಬೇಕು. ನೋಡಿ ದೊಡ್ಡ ಮಾಡಿ ಹಾಡ್ಯಾರ ಹೇಳ್ರಿ ಅವರು. ಸುಮ್ಕೊಡ್ರು, ನೀ ಏನು ಫಾಜಿಲ್ ಮಾತಾಡೋ ಮಗನ ಇಲ್ಲಿ. ನಾವು ಇಲ್ಲಿ ಹೋಗುದು ರಮಶೆ ತಕೊಳ್ಳೋದು ಎಲ್ಲ ಖಲಾಸ್. ಹೌದು. ಕ್ಯಾನ್ಸಲ್ ಕೈ ಹಾಕ್ಬೇಕಾದ್ರೆ ನಾವು ಚುಬಿಡ್ದೆ ಅಂದ್ರೆ ಒದ್ ಬೈತಾವ್. ಹೌದೌದು. ಅದಕ್ಕೆ ರಮಶೆ ಹಿಡ್ಕೊಳ್ಳೋದದ.
ಅದಕ್ಕೆ ಶಿವನ ಗದ್ದಿಗೆ ಶಿವಸ್ಥಾನ ಕೈಲಾಸದಿಂದ ಅಮೋಘ ತಂದನ ಮಾಯ ಮಕಣಾಪುರ ಗುರುಗೌರಿ ಸೋಮನಿಗೆ ತಂದ ಅಂತ ನಮ್ಮ ಹಿರಿಯರು ಹೇಳ್ತಾರ. ಹೌದು ಹೌದು. ಅದಕ್ಕೆ ಶಿವನ ಗದ್ದಿಗೆ ಶಿವಸ್ಥಾನ ಮಕಣಾಪುರಕ್ಕೆ ಅಂದಾರ, ಅರಿಕ್ಯಾರಿಗೆ ಯಾರ ಮನೆ ಅಂದಾರ, ಬೆವರಿ ಗುರುಮನಿ ಅಂದಾರ. ಹಂಗ ನಿಮ್ಮಲ್ಲಿ ಶಿವನ ಗದ್ದಿಗೆ ಶಿವಸ್ಥಾನ ಬಂದು ಎಲ್ಲಿ ಪರಮಾತ್ಮ ಇಳದ, ಶಿವನ ಗದ್ದಿಗೆ ನಿಮ್ಮಲ್ಲಿ ಎಲ್ಲಿದ, ಪರಮಾತ್ಮ ಯಾ ಜನಗಾನ, ಅದಕ್ಕೆ ಗುರುಮಾನಿ ನಿಮ್ಮದು ಯಾವುದು? ಏನ ಶಿಡ್ಯಾಣ ಏನ ಹೊನ್ನೂರು? ನೀ ಗಪ್ಪ ಶಿವ ನಿನಗ್ಯಾರು ಕೇಳ ನಿನಗೆ. ಅದಕ್ಕೆ ಪ್ರಶ್ನೆ ಹಿಂಗದ, ಶಿವನ ಗದ್ದಿಗೆ ನಿಮ್ಮ ಶಿವಸ್ಥಾನ ನಿಮ್ಮಲ್ಲಿ ಎಲ್ಲಿ ಅದ ಅನ್ನೋದು ಮುಂದಿನ ಸಾರಿ ಶಿವ ಪರಮಾತ್ಮ ನಮ್ಮಲ್ಲಿ ಹೆಂಗೆ ಮಕ್ಕಳ ಬರೋದು ಹಂಗೆ ಜಾಗ ತೋರಿಸ್ಬೇಕು ಶಿವ ಅಂತ. ಹಾ, ಶಿವನ ಗದ್ದಿಗೆ ಕನ್ಬೇಕು, ಎಲ್ಲ ಜನ ಒಪ್ಪಬೇಕು, ಜನ ಕಣ್ಣಿಗೆ ಕಾಣಿಸ್ಬೇಕದು. ಹಾ, ಮಂದಿಗೆ ಇವು 3 ಪ್ರಶ್ನೆ ಅವ ಶಿವ. ಅದಕ್ಕೆ ನಮ್ಮಲ್ಲಿ ಬೆವರಿಗೆ ಅಂದಾರ, ನಿಮ್ಮಲ್ಲಿ ಯಾವ್ದಂತ ನೀವು ಹೇಳ್ತೀರಿ, ಶಣ್ಯರಿದ್ದೀರಿ. ಶಿವನ ಗದ್ದಿಗೆ ತಂದಂಥವ್ರು ನೀವಿದ್ದೀರಿ. ಯಾವ ಜನ ಗುರುವಿಗೆ ಬಿಟ್ರಿ? ಶಿವ ಪಾರ್ವತಿ ಬಂದಲ್ಲಿ ಹೆಂಗೆ ಶಿವ ಇಳದಲ್ಲಿ ಬಂದು ಕೇಳಿದ ಯಾವ ಜನಾಗ ನಿಮ್ಮ ಅಂತ ಹೇಳ್ರಿ. ಅದಕ್ಕೆ ಹೆಚ್ಚು ಜನ ಮಾತಾಡೋದಿಲ್ಲ. ಶಾಡ್ ಬಾಬನ ಗುಡ್ ಎಲ್ಲಿದ? ಬಾಬಾ ಅಂದ್ರೆ ಏನೋ ಅವ್ರು ಎಷ್ಟು ಮಂದಿ ಅಣ್ಣ ತಮ್ಮರು ಯಾಕಿದ್ರು ಅಲ್ಲಿ ಯಾಕೆ ಹೋದರು? ಸ್ವಾಮರಾಯ ತುಕಾಪುರ ಗೌಡ ನೋಡಿಲಿ ಹೋದಕ್ಕೆ ರಾಜನಾಗ ಅವ್ರು ಯಾಕೆ ಜಾಕಿ ಮಾಡಿದ್ರು? ಅವ್ರಿಗೆ ಹೌದಾ ಅನುಗ್ರಹ ಅವ್ರಿಗೆ ಯಾರು ಸಿಕ್ತು? ಇವು 3 ಪ್ರಶ್ನೆ ಅವ. ಯಾರು ಗದ್ದಲ ಮಾಡಬೇಡ್ರಿ. ಕಂದಲ್ಗೆ ಅವ್ರು ಹೇಳ್ತಾರೆ ಶಾಣ್ಯಾರ. ಹೌದಾ? ಯಾಕಂದ್ರೆ ಹೇಳಲತ್ತ ನಾನು ಅತ್ತಿತ್ತಲ್ಲ, ಯಾಕಂದ್ರೆ ನೀವು ಬಹಳ ದಿನದ ಇವನ ಬಂದ ನೀವು. ಹಾ, ಏನ್ ಹೇಳ್ತಾನೆ ನೋಡು ಮುಂದಿನ ಸಂದಿಗೆ ಹೇಳ್ತಾರಪ್ಪ, ಹೇಳ್ತಾರೆ. ಹರಿಸೋದಿಲ್ಲ. ಯಾರಿ ಹೊಲ್ದಾಗ ಬಿತ್ತು ಮಗನೇ, ನಾಲ್ ಖಟಕನಾಗಿ ಬಿತ್ತವನ. 2ನೇ ಸಂದಿ ನಮ್ಮ ಊರಿಗೆ ಹೋಗೋದಾಗಲೇ ಕರ್ ನಾ ಸುಡ್ಕೆ ಕುಡಿ ಆಡೋದಿಲ್ಲ ಯಾರು ಸಗಟ್ಟು. ಹಾ, ಕೋಲ್ ಯಾಕೆ ಮುರಿಯಲ್ದು, ಹಾಗೆ ಯಾಕೆ ಮುರಿಯಲ್ದು? ಅಲ್ಲಿಗೆ ಬಂದು ಯಾಕಿಗೆ ಹತ್ತ ತಿಳಿನಿ ಹಂಗೆ ನಾಡು ಸೋಪಾದಾಗದಿಲ್ಲ ಇವ್ರಿಗೆ. ಮನೆಯವ್ರ ಊರಾಗ ಹಾಡಿಕಿದ್ದು ಮತ್ತೊಂದು ಮ್ಯಾಳಿ ಇತ್ತು. ಹಾ, ಇವ 2ನೇದವ ಬಂದಾನೆ ಸರಿ. ಹೌದು ಹೌದು. ಆದ ಕಾರಣ 3 ಕೇಳಿದ, 3 ಪ್ರಶ್ನೆಗೆ ಉತ್ತರ ಕೊಟ್ಟು ಮುಂದಿನ ಸಂದಿ ಕೇಳ್ರಿ. ಬಂದ್ರೆ ಬರ್ತದತ್ತ, ಬರ್ಲಿ ಅಂದ ಇಲ್ಲತ್ತ. ಯಾಕಂದ್ರೆ ನನಗೆ ಬರಲ್ಲ ಅಂದ್ರೆ ನನಗೇನು ಗಲ್ಲಿಗೆ ಕೇರ್ಸಂಗಿಲ್ಲ. ಫೌಜಾರಿ ಕಚೇರಿಗೆ ಅವನು ಇರಪ್ಪ ಹೋಯಲ್ಲ, ರೊಕ್ಕನ ಹರಗ್ಯದ ಕುಳ್ಳರ್ದು ಹಚ್ಚಿ ಹುಡುದಿಲ್ಲ ಅವ. ಅದಕ್ಕೆ ಹೆಚ್ಚು ಮಾತಾಡೋದಿಲ್ಲ. ಅದಕ್ಕೆ ಬಂದ್ರೆ ಬರ್ತಾತ್ ಹೇಳೋದು, ಬರ್ಲಿ ಅಂದ್ರೆ ಇಲ್ಲತ್ ಹೇಳೋದು. ತೋತೊಂಡೆ ಅಡ್ಡ ಹಚ್ಚಿ ಓಟ್ ಏನ್ರಿ ಮಾಡಿ ಹಂಗೆ ಹಿಂಗೆ ಮಾಡಿದ್ರೆ ನಡೆಯಂಗಿಲ್ಲ. ಹುಲಿಜಯಂತಿ ಅವ್ರು ನಿಮ್ಮ ಮ್ಯಾಲೆ ಎಟ್ಟು ಪ್ರೇಮರ ವರ್ಷನಾಗ 2-3 ಸಾರಿ ಕರೆಸ್ತಾರೆ ನನಗೆ. ಯಾಕಂದ್ರೆ ನನಗೆ ಹೆಂಗಿದ್ರು ನನ್ನ ಮ್ಯಾಲೆ ಊರು ಭಾಳ ಪ್ರೇಮದ ಮಾರಾಯಗಳು ಇಲ್ಲಿ. ಅದಕ್ಕೆ ಹೇಳ್ತಾರೆ, ತಪ್ಪಿದ್ದು ತಪ್ಪಿ ಹತ್ತಾರ, ಒಪ್ಪಿದ್ದು ಒಪ್ಪಿ ಹತ್ತಾರ. ನಾ ತಪ್ಪವ್ರು ಮಾರಾಯ ನೀ ತೆಪ್ಪಲತ್ತಿ ಎತ್ತು ಹೊಡೆದು ಹೇಳ್ತಾರೆ. ಕರೆ ತಿಳಿತೇನೆ ನೀನು ನಮ್ಮದೇ ಎತ್ತೇಳಿ ಯಾರಿಗೆ ಎತ್ತಿ ಹಿಡಿಯಲ್ಲ. ಹಂಗೆ ಯಾವಾಗ ಮುದ್ದ ಮಲಗತ್ತೆ ಮಗ ಇಲ್ಲಿ. ಅದಕ್ಕದು ಆದಿ ಜಾಗ್ರತೆ ಪೂರ್ ಹುಲಿಜಯಂತಿ ಇಲ್ಲಿದಿಂದ ಎಲ್ಲ ಜಗ ಬೆಳೆದದು, ಇಲ್ಲಿದಿಂದ ಎಲ್ಲ ನಿರ್ಮಾಣ ಆಗ್ಯದ. ಹೊನ್ನೂರು ಸಿದ್ಧ, ಶಿರ್ಯಾಣ ಸಿದ್ಧ. ಹೊನ್ನೂರಕ್ಕೆ ಮಠ ಮನುಷ್ಯ ಅಲ್ಲಿ ಭೇಟಿಗೆ ಬರ್ತಾನೆ, ಶಿರ್ಯಾಣ ದೇವ್ರ ಭೇಟಿಗೆ ಬರ್ತಾನೆ. ಹಿನಾಗಿ ಖ್ಯಾಲ್ಯಾಗ ಅಂದ್ರಿ ನಮ್ಮ ಕಂದಲ್ಗಾಯಿ ಬೀರ ದೇವರಿಗೆ ನಮಸ್ಕಾರ ಅಂದ್ರಿ. ಅವ ಎಕ್ಕಡದ ಹಾಯಿಸಿ ಕಂದಲ್ಗಾಯಿಗೆ ಬಂದ ಅದೊಂದು ತುಸು ಹೇಳ್ರಿ ಮಂದಿಗೆ. ಅದಕ್ಕೆ ಭಾಳ ಖ್ಯಾಲಿ ಅಂದಕ್ಕೆ ಇದ್ರ ಕಾಲಾಗಿ ಯಾಕೋ ಕಂದಲ್ಗಾಯಿ ಬೀರಪ್ಪ ಇದ್ರ ಕಾಲಾಗಿ ಬಂದಂದು ಗೊತ್ತಾಗಬೇಕಲ್ಲ. ಅದಕ್ಕೆ ಶಿರ್ಯಾಣ ಹೊನ್ನೂರು ಬಿಟ್ಟಿಗೆಂದ ಕಂದಲ್ಗಾಯಿಗೆ ಬಂದ. ಎದ್ರ ಕಾಲಾಗ ಬಂದ, ಯಾರ ಕಾಲಾಗ ಬಂದಲ್ಲಿ ಕಂದಲ್ಗಾಯಿ ಬೀರಪ್ಪ ಎದ್ರ ಕಾಲಾಗ ಹೋದ. ಇಟ್ಟು ಕೇಳ್ತೀನಿ ಮುತ್ತೆ, ಚಶ್ಮಾ ಮುತ್ತೆ, ಸಿಟ್ಟಿಗೆ ಬರಬೇಡ್ರಿ. ಬಂದ್ರೆ ಹೇಳ್ರಿ, ಬರಲಿಲ್ಲ ಅಂದ್ರೆ ಇಟ್ಟು ಮಾಡಿ 1 5 ನುಡಿ ಖ್ಯಾಲಿ ಹಾಡಿ ಪಾಳಿ ಕೊಡು ನೋಡ್ರಿ.